ಬದುಕು ಜಟಕ ಬಂಡಿ. ಇದ್ರಲ್ಲಿ ನಾನು ಇನ್ನೊಂದು ವಿಚಾರನೂ ಹೇಳ್ತೀನಿ. ಈಗ ಈ ನಿರಂಜನ ಆಗ್ಲಿ ಕುಮಾರ ಆಗ್ಲಿ ಇವರೆಲ್ಲ ಯಾರು ನಿಮ್ ತರಾನೇ ಕೂಲಿ ಕೆಲಸ ಮಾಡೋರು. ಇವರು ಡಾಕ್ಟರ್ಗಳ ಕೈಲಿ ಸುಳ್ಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಸೋ ಅಷ್ಟೆಲ್ಲ ಪವರ್ಫುಲ್ ಜನ, ಯೋಗ್ಯತೆ ಜನ ಅಲ್ಲ ಅವರು. ಈ ಯಾರೋ ದೊಡ್ಡ ಜನಗಳು, ಶ್ರೀಮಂತರಿರಬಹುದು ಅಥವಾ ಇನ್ಯಾವುದೋ ದೊಡ್ಡ ಪೊಸಿಷನ್ ನಲ್ಲಿ ಇರಬಹುದು, ಅವರು ತಮ್ಮ ಮಕ್ಕಳನ್ನ ಬಚಾಯಿಸ್ಕೊಳ್ಳಕ್ಕೆ ಈ ತರದ ಕೆಲಸಗಳು ಮಾಡ್ಬೋದೇನೋ. ಸರ್ಕಾರಿ ಕೆಲಸದಲ್ಲಿ ತಲೆ ಹಾಕಿ ನನ್ನ ಮಗನ್ ಹೆಂಗಾದ್ರೂ ಕಾಪಾಡಿ ಅಂತ ಇನ್ಸ್ಪೆಕ್ಟರ್ ಮಾತಾಡಿನೋ ಏನೋ ಮಾಡಿ ಈ ತರದ್ ಮಾಡಿರೋ ಸಾಧ್ಯತೆಗಳೇ ಉಂಟು. ಆದ್ರೆ ಈ ನಿರಂಜನಾ ಕುಮಾರ್ ಇವರೆಲ್ಲ ಸಾಮಾನ್ಯರಲ್ವೇನಮ್ಮ? ಹೌದು, ಸಾಮಾನ್ಯ. ನಿಮ್ಮ ಗಂಡನ ಜೊತೆ ದಿನಗೂಲಿಗೆ ಹೋಗೋರು, ಅವ್ರಿಗೆ ಅಷ್ಟೊಂದು ಈ ಕೇಸ್ನ ಮುಚ್ಚಾಕೋ ಅಷ್ಟು ತಾಕತ್ತು ಇಲ್ಲ, ಖಂಡಿತ ಇಲ್ಲ. ಹೌದು ಮೇಡಮ್, ಅವರು ಪೊಲೀಸ್ನವ್ರು ಕೇಳಿದಾಗ ಅವರು ಕರೆಕ್ಟ್ ಆಗಿ ಉತ್ತರ ಕೊಡ್ಬೋದಿತ್ತಲ್ಲ. ನಾವು ಅದೇ ತರ ಕೂಲಿ ಕೆಲಸ ಮಾಡೋರು ಸರ್, ನಮ್ಗೇನ್ ಗೊತ್ತಂತ ಹೇಳ್ಬೋದಿತ್ತು. ಅವ್ರು ವಿಚಾರಣೆ ಮಾಡಿದಾಗ ಈ ಕುಮಾರ್ ಒಂಥರ ಹೇಳೋದು, ನಿರಂಜನ್ ಒಂಥರ ಹೇಳೋದು. ಏನಂತ? ಇಲ್ಲ, ಅವರು ಮಾರುತಿ ಅವರು ಬೆಳಗ್ಗೆ 5 ಗಂಟೆಗೆಲ್ಲ ಕೆಲಸ ಬಿಟ್ಟು ನಾನು ಇದು ಜೀನಿಗೆ ಹೋಗ್ಬೇಕು, ಹಿಟ್ಟು ಬೀಸ್ಕೊಂಡ್ ಬರ್ಲಿಕ್ಕೆ ಹೋಗ್ಬೇಕು, ನಮ್ಮ ಹೆಣ್ಮಕ್ಳು ಹೋಗಲ್ಲ, ನಾನೇ ಹೋಗ್ಬೇಕು ಅಂತ ಹೇಳಿ ಹೋಗಿದ್ದಾನೆ ಅಂತ ನಿರಂಜನ್ ಹೇಳಿರೋದು. ಅವನು ಇನ್ನೊಬ್ಬನ್ ಕುಮಾರ್ ಅಂತ ಅವ್ನು ಹೇಳಿರೋದು, ಇಲ್ಲ ಸೀಮೆ ಎಣ್ಣೆ ತಗೊಂಡ್ ಬರ್ತೀನಿ ಅಂತ 5 ಹೋಗಿದ್ದಾರೆ ಅವರು, ಮಾರುತಿ ಅವರು ನಮ್ ಜೊತೆಲಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಪೊಲೀಸ್ನವ್ರಿಗೆ. ಮತ್ತೆ ಈ ತರ ಯಾಕೆ ಹೇಳ್ಬೇಕು ಮೇಡಮ್ ಅವ್ರು? ಈಗ ಆ ಕ್ಷಣದಲ್ಲಿ ಸುಳ್ಳು ಹೇಳಿರ್ಬಹುದು, ಅಥವಾ ಜಗಳ ಇದ್ದಿದ್ದು ಹೌದು, ಕೊಲೆ ಮಾಡಿದ್ರ ಇಲ್ವಾ ಅನ್ನೋದು ಗೊತ್ತಿಲ್ಲ ಮೇಡಮ್. ಆದ್ರೆ ಮೈ ತುಂಬಾ ಗಾಯ ಇದ್ವಲ್ಲ ಮೇಡಮ್, ಇಲ್ಲಿ ಸುಮಾರು ಇಲ್ಲಿ ಎಲ್ಲ ಗಾಯನೇ ಇತ್ತು. ಅಲ್ಲಮ್ಮ, ಗಾಯ ಇತ್ತು ಅಂತ ಈಗ ಹೇಳ್ತಾ ಇದ್ದೀರಿ, ಗಾಯ ಇತ್ತು ಅಂತ ಅಲ್ಲಿ ಬರ್ಸಿದ್ದೀರೇನು? FIR ಇದ್ದೇನಮ್ಮ? ಇಲ್ಲ, FIR ಯಾವ್ದು ಇಲ್ಲ. ಇವ್ರು 2ನೇ ದೂರು ಕೊಟ್ಟಾಗ ಅದನ್ನ ಹೇಳ್ಕೊಂಡಿದ್ದಾರೆ. ತಲೆಗೆ ಪೆಟ್ಟಿದೆ, ಆಮೇಲೆ ರಕ್ತ ಬಂದಿದೆ, ಅದೆಲ್ಲ ಹೇಳ್ಕೊಂಡಿದ್ದಾರೆ. ಇವ್ರು ಹೇಳ್ಕೊಂಡಿದ್ದಾರೆ ಅಷ್ಟೇ. ನೀವು ಹೇಳಿದ್ದಕ್ಕೆ ಇದಲ್ದೆ ಬೇರೆ ಏನಾದ್ರು ದಾಖಲೆ ಇದೆಯಾ? ಬೇರೆ ಏನು ಇಲ್ಲ ಮೇಡಮ್. ಏನ್ ಮೇಡಮ್, ಏನಾದ್ರೂ ಹೋಗ್ಬೇಕಂದ್ರೆ ನಮ್ಗೆ ಸಾಕ್ಷಿ ಆಧಾರಗಳೇ ಮುಖ್ಯ. ಅದೇ ಇಲ್ಲ ಅಂದಾಗ ನಾವು ಮುಂದುವರ್ಸೋದು ತುಂಬಾ ಕಷ್ಟ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಫೈನಲ್ ಇದು? ಹೌದೌದು. ಅದೇ ಇನ್ನೊಂದ್ಸತಿ ಅಪ್ಲೈ ಮಾಡ್ಕೊಳಕಾಗತ್ತಾ? ಮಾಡ್ಕೋಬಹುದು, ಅಪ್ಲೈ ಏನೋ ಮಾಡ್ತಾರ. ಆದ್ರೆ ಇವರು 2ನೇ ಸರಿ ಕೊಟ್ಟಾಗ್ಲೂನು ಹೈದರಾಬಾದ್ ಇನ್ನೊಂದ್ ಕಡೆ ಬೆಂಗಳೂರಲ್ಲೂ ಕೊಟ್ಟಾಗ್ಲೂ ಅಲ್ಲೂ ಸಹಜವಾದ ಸಾವೆ ಅಂತ ಬಂದಾದ್ಮೇಲೆ ಅದು ಯಾವಾಗ ಕೊಟ್ರು ಅಂದ್ರೆ ಇವರು 20/12/2009 ಕೋರ್ಟಿಗೆ ಅದನ್ನ ಸಬ್ಮಿಟ್ ಮಾಡಿದಾಗ ಅವಾಗ ಇವರು ತನಿಖೆಯಿಂದ ಯಾವ ಒಂದು ನಿರ್ಧಾರ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿರೋದು. ಇದು ಮ್ಯಾಟರ್, ಕೇಸ್ ಇಸ್ ಕ್ಲೋಸ್. ಮತ್ತೆ ರಿಓಪನ್ ಮಾಡ್ಸೋಕ್ ಆಗತ್ತಾ? ಆಗುತ್ತೆ, ಬಟ್ ಅದಕ್ಕೆ ಸಪೋರ್ಟ್ ಬೇಕು. ಇವ್ರಿಗೆ ಏನಿರ್ಬೇಕು? ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಬೇಕು ಮೇನ್. ಈಗ ಅವರು ಯಾರು ನಿರಂಜನ್ ಕುಮಾರ್ ಅವರೇ ಇದ್ರಲ್ಲಿ ಮಾಡಿಸ್ಕೊಟ್ಟಿರೋರು ಅಂದ್ರೆ ಅವ್ರಿಗೆ ಏನ್ ಲಾಭ ಇದ್ರಲ್ಲಿ? ಅವ್ರೇನ್ ಇದ್ದಂತವ್ರು ಅಲ್ಲ, ಶ್ರೀಮಂತರು ಅಲ್ಲ, ಅಂತವ್ರ ಮೇಲೆ ಅನುಮಾನ ಪಡೋದೇ ತಪ್ಪು ಅಲ್ಲ ಅಂತ. ತಪ್ಪು ನಿಜ. ಅವರು ಕೂಲಿಕರೆ, ಯಾರೋ ಹೇಳಿಕೆ ಮಾತು ನಾವು ಕೇಳಬಾರ್ದಲ್ವಾ? ಹೇಳಿಕೆ ಮಾತು ಕೇಳಬಾರ್ದು, ನಿಜ ಮೇಡಮ್. ನಾವ್ ಯಾಕೆ ಹೋರಾಡ್ಬೇಕು? ಒಂದು ಜೀವನ ತೆಗೆದ್ರಲ್ಲ ನೀವು ಕೂಲಿಕರೆ, ನಾವು ಕೂಲಿಕರೆ. ಆಯ್ತು, ನೀವು ನೋಡಿಲ್ಲ ಅಲ್ವಾ? ನಿಮಗೆ ಇವತ್ತು ಯಾವ್ದಾದ್ರು ಒಂದಾದ್ರೂ ಸಾಕ್ಷಿ ಇದೆಯಾ ಅವ್ರು ಕೊಲೆ ಮಾಡಿದ್ರು? ಕದ್ರಾ ಏರಿಯಾದಲ್ಲೇ ಒಬ್ಬನಿಲ್ಲ ಮೇಡಮ್. ಜೊತೆ ಇದ್ದು ಮಾತ್ರಕ್ಕೆ ಸಾವು ಅವ್ರ ಮೇಲೆ ಅಟ್ಟೋದು ತಪ್ಪಲ್ವಾ? ಅವ್ರ ಮನಸ್ಸಲ್ಲಿ ಇವರೇ ಮಾಡಿದ್ದಾರೆ ಅಂತ ಉಳ್ಕೊಂಡ್ಬಿಟ್ಟಿದೆ ಅವ್ರಿಗೆ. ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದು ಎಕ್ಸಾಮಿನ್ ಮಾಡೋದಾಗ್ಲೂ ರೆಡಿ ಮಾಡಿಸೋಷ್ಟು ಪವರ್ಫುಲ್ ವ್ಯಕ್ತಿಗಳೇನಲ್ಲ. ಪೊಲೀಸರು ಯಾತಕ್ಕಾಗಿ ಅಥವಾ ಡಾಕ್ಟರ್ಗಳು ಯಾತಕ್ಕಾಗಿ ಅದು ನ್ಯಾಚುರಲ್ ಡೆತ್ ಅಂತ ಹೇಳಿರ್ಬಹುದು? ಅಲ್ಲ, ಅವ್ರಿಗೆ ಯಾವ ಒಂದು ಅದರಲ್ಲಿ ಕುರುಹುಗಳು ಸಿಗದೆ ಇದ್ದಾಗ ಹಾಗೆ ಹೇಳಬೇಕಲ್ವಾ? ಅವರು ಏನಾದ್ರು ಸಿಕ್ಕಿದ್ರೆ ಮಾತ್ರ ತಾನೆ ಅವರು. ಬೇರೆ ಏನು ಕಾರಣಗಳಿರೋಕ್ ಸಾಧ್ಯ ಇಲ್ಲ. ಅವ್ರದ್ದೇನು ಇದರಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಏನು ಇರಲ್ಲ. ಇಲ್ಲ ಇಲ್ಲ ಅಲ್ವಾ? ಸರ್ಕಾರಿ ಡಾಕ್ಟರ್ಗಳ ಎಂತದ್ದು ಇರಲ್ಲ ಅಲ್ಲಿ. ಏನೋ ಒಂಥರ ಸೌಂಡ್ ಪಾರ್ಟಿ ಯಾರಾದ್ರೂ ಇದ್ದಂತವ್ರು ಬಂದ್ಬಿಟ್ಟು ದುಡ್ಡು ಕೊಡ್ತೀವಿ ಮಾಡು ಅಂದ್ರೆ ಮಾಡ್ಸಕ್ಕೆ. ಈ ಕುಮಾರ್ನ ನಿರಂಜನ ಆ ತರ ಸ್ಥಾನದಲ್ಲಿ ನಾವು ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ. ಈ ತನಿಖಾಧಿಕಾರಿಗಳು ಬಂದ್ಬಿಟ್ಟು ಕೃಷ್ಣಯ್ಯ, ಇವರು ಕದ್ರಾ ಪೊಲೀಸ್ ಠಾಣೆಯವರು, ಆಮೇಲೆ ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಕಾರವಾರ ಇವರು, ಆಮೇಲೆ ಹೊನ್ಕಂಡೆ CPI ಕದ್ರಾ ಇವರು ಮಾಡಿದ್ರು, ಆಂಥೋನಿ ಜಾನ್ ಇವರು ಮಾಡಿದ್ದಾರೆ, ಭಾಸ್ಕರ್, ಆಮೇಲೆ ಧರ್ಮರಾಜು, ಗಾವಕರ್, ಗಂಗೆರೆಡ್ಡಿ, ಕೊಳೇಕರ್, ನಾಗರಾಜು, ಇಷ್ಟು ಜನನು ಇದರಲ್ಲಿ ತನಿಖೆ ಮಾಡಿದ್ದಾರೆ. ಬೇರೆ ಬೇರೆ ಹಂತದಲ್ಲಿ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿದವರು ಹೊನ್ಕಂಡೆ CPI ಕದ್ರಾ ಅವ್ರು ಮಾಡಿರೋದು. ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ರಿಪೋರ್ಟ್ ಎಲ್ಲ ತಗೊಳಕ್ ಹೋಗಿರೋದು ಅವರೇ. ಅವಾಗ ಹೋದಾಗ್ಲೂ ಈ ಸಹಜವಾದ ಸಾವು ಅಂದ್ಮೇಲೆ ಇವ್ರು ಸುಮ್ನೆ ಆಗಿರೋದು. ಸುಮಾರು ಎಷ್ಟು ಹೆಸರು ನೋಡಿದ್ವಿ ನಾವೀಗ ಇದರಲ್ಲಿ 6-7 7 ಜನ ನಿಮ್ಗೆ ಅನ್ಯಾಯ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರ ಸುಮಂಗಲ?
7 ಜನ ಯಾರು ಅನ್ಯಾಯ ಮಾಡ್ಬೇಕಂತಿರಲ್ಲ, ಅದ್ರಲ್ಲಿ ಒಬ್ಬರಾದ್ರೂ ಒಳ್ಳೆಯವ್ರು ಇರ್ತಾರಲ್ಲ ಮೇಡಮ್. ಆ ಒಳ್ಳೆಯವರು ಯಾಕೆ ಸತ್ಯನ ಹೊರಗೆ ತೆಗ್ದಿಲ್ಲ? ನೀವು ಅನುಮಾನ ಪಡ್ತಾ ಇರುವಂತ ಸತ್ಯ ಅಲ್ಲಿ ಇದ್ದಿದ್ರೆ ತೆಗ್ದಿರೋರಲ್ಲಮ್ಮ. ಅದು ನಾವು ಹೇಳ್ಬೇಕಾಗಿರೋ ಮಾತಲ್ಲ ಮೇಡಮ್, ಅವರೇ ಹೇಳ್ಬೇಕದು. ಯಾರು ಹೇಳ್ಬೇಕು? ಒಬ್ರು ಯಾರಾದ್ರೂ ಒಳ್ಳೆಯವ್ರು ಇರ್ತಾರಲ್ಲ. ಅಲ್ಲಮ್ಮ, ನೀವ್ ಅರ್ಥ ಮಾಡ್ಕೋತಾ ಇಲ್ಲ. ಇಷ್ಟೂ ಜನ ನಿಮ್ಗೆ ಸುಳ್ಳು ಹೇಳಿದ್ದಾರೆ, ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ನೀವ್ ಅನ್ಕೋತಾ ಇದೀರಲ್ಲ. ನೀವೇ ಹೇಳ್ದ ಹಾಗೆ ಅದ್ರಲ್ಲಿ ಯಾರಾದ್ರೂ ಒಬ್ರು ಇದ್ದಿದ್ರೆ ಅವ್ರು ಬಂದು ನಿಮಗ್ ಸತ್ಯ ಹೇಳಿರೋರಲ್ಲ. ಅದ್ರಲ್ಲಿ ಸತ್ಯವೇ ಇಲ್ದೇ ಇದ್ರೆ ಅವ್ರು ಏನಂತ ಹೇಳ್ತಾರೆ? ಕೊಲೆ ಆಗಿಲ್ದೇ ಇದ್ರೆ ಅವ್ರು ಯಾತಕ್ ಬಂದು ನಿಮಗ್ ಕೊಲೆ ಅಂತ ಹೇಳ್ತಾರೆ? ನೀವು ಬಲವಾಗಿ ಅನ್ಕೊಂಡ್ಬಿಟ್ಟಿದ್ದೀರಿ ಕೊಲೆ ಅಂತ. ನಡೆದಿಲ್ದೇ ಇರೋದನ್ನ ಯಾತಕ್ ಹೇಳ್ತಾರ ಅವರು? ನಡೆದಿದ್ರೆ ಯಾರಾದ್ರೂ ಒಬ್ರು ಹೇಳಿರೋರಲ್ವಾ? ನಮಗೂ ಅನುಮಾನ ಇತ್ತು ಮೇಡಮ್. ಯಾವ ಹೆಂಗೆ ಅಂದ್ರೆ ಹೊಳೆಲಿ ಅವರಾಗೆ ಬಿದ್ದಿದ್ದಾರೆ ಅಂದ್ಕೊಂಡ್ರು ಕೂಡ ಈ ಹೆಣ ಮನುಷ್ಯ ಪ್ರಾಣ ಬಿಡ್ಬೇಕಾದ್ರೆ ಒದ್ದಾಡ್ತಾರೆ ನೀರಲ್ಲಿ, ಸ್ಟೇಟ್ ಮಲಗಿಸಿರ್ತಾರಲ್ಲ ಮೇಡಮ್, ಆ ತರ ಮಲಗಿಸಿದಾರೆ. ಹೆಣ ಈಗ ಮಲಗಿಸಲ್ಲ ನಾವು, ತೀರ್ಕೊಂಡ್ರೆ ಹೆಣ ಮಲಗಿಸಿರ್ತೀವಿ. ಕೈಯೆಲ್ಲ ಕಾಲೆಲ್ಲ ಸ್ಟೇಟ್ ಆಗಿ ಕಟ್ಟು, ಈ ಕೈಯೆಲ್ಲ ಹಿಂಗಿಟ್ಟು ಮಲಗಿಸ್ತೀವಿ. ಈ ತರ ಯಾವ ಮನುಷ್ಯ ಪ್ರಾಣ ಬಿಡುತ್ತೆ ಮೇಡಮ್? ಎಲ್ಲ ಹಿಂಗೆ ಶುದ್ಧವಾಗಿ ಮಲಗಿ ನೀರಲ್ಲಿ ಬಿದ್ದು. ಇದ್ರದ್ದೆಲ್ಲ ಫೋಟೋಸ್ ಇದೆಯೇನಮ್ಮ? ಫೋಟೋಸ್ ನಾವ್ ಯಾವ್ದಕ್ ಮೇಡಮ್? ನಮ್ಗೇನು ಗೊತ್ತು ಮೇಡಮ್ ಇದೆಲ್ಲ ಹಿಂಗೆಲ್ಲ ಆಗುತ್ತೆ ಅಂತ? ನಮಗೆ ನ್ಯಾಯ ಸಿಗಲ್ಲ ಅಂತ ಗೊತ್ತಿದ್ದಿದ್ರೆ ನಾವೆಲ್ಲ ರೆಡಿಯಾಗಿ ಫೋಟೋ ಗಿಟೋ ಎಲ್ಲ ಮಾಡ್ಕೊಂಡಿರ್ತಿದ್ವಿ. ನಾವು ಇಷ್ಟೊಂದು ಮೊದ್ಲೆಲ್ಲ ಇಷ್ಟು ನಮ್ಗೆ ಮಾತಾಡ್ಬೇಕು ಇದು ಅಂತ ಗೊತ್ತಿರ್ಲಿಲ್ಲ ಮೇಡಮ್. ನಾವ್ ಯಾರ ಜೊತೆಗೆ ಒಂದ್ ಪೊಲೀಸ್ ಬಂದ್ರೆ ಎದ್ರುಕೊಂಡು ಒಳಗೆ ಓಡೋಗ್ತಿದ್ವಿ. ನಮ್ಮ ಯಜಮಾನ್ರು ತೀರ್ಕೊಂಡ್ಮೇಲೆನೆ ನಮ್ಗೆ ಇಷ್ಟೆಲ್ಲ ಧೈರ್ಯ ಬಂದ. ಅರ್ಥ ಆಯ್ತು ನನಗೆ. ನಿಮ್ ಧೈರ್ಯ ನಾನ್ ಮೆಚ್ಚಿದೆ, ನಿಮ್ ಹೋರಾಟದ ಗುಣನೂ ನಾನ್ ಮೆಚ್ತಾ ಇದ್ದೀನಿ. ನಾನು ನಿಮ್ ಎಷ್ಟು ದೂರ ನಿಮ್ ಹೋರಾಟ ನೀವು ಮುಂದುವರಿಸ್ತೀರಿ ಅನ್ನೋದಕ್ಕೆ ನೋಡಕ್ಕೋಸ್ಕರನೇ ನಾನು ನಿಮ್ಮನ್ನ ಇಷ್ಟೊಂದು ಕೆಣಕ್ತಾ ಇರೋದು. ನನಗಿದೆಲ್ಲ ಅರ್ಥ ಆಗ್ತಾ ಇದೆ. ಆದ್ರೆ ಕಾನೂನು ಇದೆಲ್ಲ ಕೇಳತ್ತೆ. ನಾನ್ ಕೇಳ್ತೀನೋ ಬಿಡ್ತೀನೋ, ನಾನ್ ನಂಬ್ತೀನಿ ನಿಮ್ಮನ್ನ. ಕೊಲೆ ಆಗಿದೆ ಅಂತ ನಾನ್ ನಂಬ್ತೀನಿ, ಕಾನೂನು ಕೇಳುತ್ತಲ್ಲ. ಹೌದು ಅಲ್ವೇನಮ್ಮ? ಬರೀ ನಿಮ್ ಹೇಳಿಕೆಯಿಂದ ನಾವು ನಿರ್ಧಾರ ಮಾಡಕ್ಕಾಗಲ್ಲ. ಇದಕ್ಕೆ ಸಾಕ್ಷಿ ಆಧಾರ ಇದನ್ನೆಲ್ಲ ನೀವು ನಮ್ಮ ಜೊತೆಗೆ ಇಷ್ಟೊಂದು ಅಧಿಕಾರಿಗಳು ಸುಳ್ಳು ಹೇಳೋ ಅಗತ್ಯ ಏನಿರುತ್ತೆ? ಅವ್ರಿಗಾದ್ರೂ ಅಗತ್ಯ ಇಲ್ಲ. ನಾನ್ ಇನ್ನಾದ್ರೂ ಬಿಡಲ್ಲ ಮೇಡಮ್. ತನಿಖಾಧಿಕಾರಿ ಯಾರು ಏನ್ ತಗೊಂಡ್ ಬರ್ತೀರಪ್ಪ? ಸಾಕ್ಷಿ ಆಧಾರಗಳನ್ನ ತಗೊಂಡ್ಬರ್ತೀನಿ. ಯಾವ ತರ ಸಾಕ್ಷಿ ಆಧಾರಗಳು? ಅಡ್ಡಾಡ್ತೀನಿ ಸರ್ ಮೇಡಮ್. ನಾನು ಅಲ್ಲಿಗೆ ಇಲ್ಲಿಗೆ ನನ್ನ ಎಷ್ಟು ಶಕ್ತಿ ಇದೆ ಅಲ್ಲಿವರೆಗೂ ಓಡಾಡಿ ನಾನು ಸಾಕ್ಷಿ ಆಧಾರಗಳನ್ನ ತಗೊಂಡ್ ಬಂದೇ ಬರ್ತೀನಿ. ಪ್ರೀತಿಯ ವೀಕ್ಷಕರೇ, ಸುಮಂಗಲ ಪಟ್ಟು ಹಿಡಿದು ಕೂತಿದ್ದಾರೆ. ಹೇಗಾದ್ರೂ ಮಾಡಿ ನಾನು ಅಡ್ಡಾಡಿ ಸಾಕ್ಷ್ಯಾಧಾರಗಳನ್ನ ತಂದು ನನ್ನ ಕೇಸ್ನ ನಾನು ನಿರೂಪಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಈ ಕೇಸ್ನ ನಿರೂಪಿಸೋದಲ್ಲಿ ಅರ್ಥ ಇದೆಯಾ? ಇದಕ್ಕೆ ಏನಾದ್ರೂ ಇನ್ನೂ ಕಾರಣ ಉಳಿದಿದೆಯಾ? ಅಥವಾ ಅವರು ತಮ್ಮ ಬದುಕನ್ನ ಒಪ್ಕೊಂಡು ತಮಗೆ ಹೀಗೆ ನಡೆದಿದೆ ಅಂತ ಒಪ್ಕೊಂಡು ಮುಂದಕ್ಕೆ ಸಾಗ್ಬೇಕಾಗಿದೆ.